ವೀಕ್ಷಕರೇ, ಮಾಗಡಿ ತಾಲೂಕು ಉಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಮತಾ ಬಾಹುಬಲಿ ಅವರು ಆಯ್ಕೆಯಾಗಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನ್ ಹೇಳಿದ್ದಾರೆ ಕೇಳೋಣ. ಮಮತಾ ಎಂಡಿ ಬಾಹುಬಲಿ ಉಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ. ಎಲ್ಲಾ ಸದಸ್ಯರುಗಳ ಬಹುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಮತ್ತೆ ಜನಪ್ರಿಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ ಅಣ್ಣ ಅವರು, ತಮ್ಮಾಜಣ್ಣ, ಧನಂಜಯಣ್ಣ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಹೊಸ ವರ್ಷದ ಶುಭಾಶಯಗಳು. ರಾಜ್ಯದ ಜನತೆಗೆ ಹಾಗೂ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲಾ ಜನತೆಗೂ ನನ್ನ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಹೆಸರು ಬಾಹುಬಲಿ ಅಂತ. ನಾವು ಈಗ ಹೋದ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆವು. ಈಗ ನಮ್ಮ ಮನೆಯವರಾದ ಶ್ರೀಮತಿ ಮಮತಾ ಬಾಹುಬಲಿ ಅವರು ಈಗ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿಯ ಎಲ್ಲ 13 ಸದಸ್ಯರು ನಮ್ಮ ಎಸ್ ವಿ ಮಮತಾ ಅವರಿಗೆ ವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೂ ನನ್ನ ಅಭಿನಂದನೆಗಳು. ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ ಅವರು ಹಾಗೂ ತಮ್ಮಾಜಣ್ಣ ಅವರು ಹಾಗೂ ಧನಂಜಯಣ್ಣ ಅವರ ಸಹಕಾರದಿಂದ ನಮ್ಮ ಮನೆಯವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ಈ ಕ್ಷೇತ್ರದ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರಿಗೂ, ಎಲ್ಲ ಜನತೆಗೂ ಹಾಗೂ ನಮ್ಮ ನಾಡಿನ ಎಲ್ಲಾ ಜನತೆಗೂ ಮುಂದೆ ಬರುವ 2026 ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಹಾಗೂ ನಮ್ಮ ಈಗ ಕಡಿಮೆ ಅವಧಿ ಇರೋದ್ರಿಂದ, ಅಂದ್ರೆ ಈಗ ನಾವು ಅಧ್ಯಕ್ಷರಾಗಿ ಈಗಾಗಲೇ 2.5 ತಿಂಗಳಾಗಿದೆ. ಇನ್ನ ಮುಂದೆ ನಮ್ಮ 4-5 ಕಡಿಮೆ ಅವಧಿ ಇದೆ. ನಮಗೆ ಅವಧಿ ಜಾಸ್ತಿ ಇಲ್ಲದ್ರಿಂದ ನಮ್ಮ ಕೈಲಾದಷ್ಟು ನಮ್ಮ ಪಂಚಾಯತಿ ವ್ಯಾಪ್ತಿಯ ಜನತೆಗೆ ನಮ್ಮ ಕೈಲಾದಷ್ಟು ನಮ್ಮ ಕೈಯಿಂದ ಬೇರೆ ಏನು ಹೊಸದಾಗಿ ಕೆಲಸ ಮಾಡಕ್ಕಾಗಲ್ಲ. ಮೂಲಭೂತ ಸೌಕರ್ಯ ಇವರಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ನಮ್ಮ ಕೈಲಾದಷ್ಟು ಕೆಲಸ ಮಾಡಬೇಕು ಅಂತ ನಮ್ಮ ಗುರಿ ಇಟ್ಕೊಂಡಿದ್ದೇವೆ. ಸರ್, ಸದಸ್ಯರಾಗಿದ್ರ ಅವಧಿಯಲ್ಲಿ ಏನೇನು ಕೆಲಸ ಮಾಡ್ತಾರೆ? ನನ್ನ ಅವಧಿನಲ್ಲಿ ಸದಸ್ಯರಾಗಿದ್ದಾಗ ನರೇಗಾ ಕೆಲಸ ತುಂಬಾ ಮಾಡಿದ್ದೇವೆ. ನಮ್ಮ ಮಾಯಸಂದ್ರದಿಂದ ಕುದುರ್ಗ್ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಕೋಡಿ ಬರ್ತಿದೆ. ಆ ಕೋಡಿ ತುಂಬಾ ಜನಗಳಿಗೆ ಅನಾನುಕೂಲ ಆಗಿತ್ತು. ಮಳೆ ಬಂದ್ಬಿಟ್ರೆ ಸಾಕು, ಆ ಕಡೆಯಿಂದ ಈ ಕಡೆಗೆ ಬರಕ್ ಆಗ್ತಿರ್ಲಿಲ್ಲ. ನನ್ನ ಅವಧಿ ಅದು ಬರೀ 10 ಲಕ್ಷ ರೂಪಾಯಿನಲ್ಲಿ ಇವತ್ತು PWD ಎಸ್ಟಿಮೇಟ್ ಪ್ರಕಾರ ಅದು 25 ಲಕ್ಷ ರೂಪಾಯಿ ಆಗುತ್ತೆ. ಅಂತದ್ರಲ್ಲಿ ನಾನು ನರೇಗಾದಲ್ಲಿ 10 ಲಕ್ಷ ರೂಪಾಯಿ ಇದರಲ್ಲಿ ನಾನು ನನ್ನ ಸ್ವಂತ ದುಡ್ಡು ಹೆಚ್ಚು ಕಡಿಮೆ ಆದ್ರೆ 4,80,000 ರೂಪಾಯಿ ನನ್ನ ಸ್ವಂತ ಕೈಯಿಂದ ದುಡ್ಡು ಬಿದ್ದಿದೆ. ಆದ್ರೂ ನಾನು ಮುಂದೆ ಯಾವ್ದನ್ನ ಹೆಚ್ಚುವರಿ ಕಾಮಗಾರಿಗೆ ಅದಕ್ಕೆ ಸೇರಿಸ್ತಾರೇನೆ, ನನಗೂ ನನ್ನ ಗ್ರಾಮಕ್ಕೆ ನನ್ನ ಅಳಿಲು ಸೇವೆ ಸೇರ್ಕೊಳ್ಳಿ ಅಂತ ಅನ್ಕೊಂಡು ಅದನ್ನ ಇವತ್ತು ನೀವು ಯಾರನ್ನ ಬಂದು ನೋಡ್ಬೋದು. ಅದೇ ಇದು ಗವರ್ಮೆಂಟ್ ಇಂದ ಅಕಸ್ಮಾತ್ ಈ PWD ವರ್ಕಿಂದ ಆಗಿದಿರೋದು, ಇವತ್ತು ಯಾರನ್ನ ಈ PWD ಇಂಜಿನಿಯರಿಂಗ್ ಕೇಳಿದ್ರೆ ಇವತ್ತು 30 ಲಕ್ಷ ರೂಪಾಯಿ ಕೆಲಸ ಅಂತ ಹೇಳ್ತಾರೆ. ಅದೊಂದು ನನ್ನ ಅವಧಿನಲ್ಲಿ ಅದೊಂದು ಸಾರ್ಥಕವಾದಂತ ಕೆಲಸ ಮಾಡಿದೆ ಅಂತ ನನಗೆ ಆತ್ಮತೃಪ್ತಿ ಇದೆ. ನನಗೆ ಸರ್, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಈ ಸದ್ಯಕ್ಕೆ ಸಮಸ್ಯೆ ಅಂದ್ರೆ ಸರ್, ಈಗ ನರೇಗಾ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಏನಕ್ಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಸರ್, ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಈಗ ಅವ ಕೆಲಸಗಳಿದೆ ಈಗ ಏನು ಗ್ರಾಮಗಳು ನಮ್ಮ ಮೈಸಂದ್ರ ಅಂತಲ್ಲ, ಇದೆ ಇಡೀ ಉಳ್ಳೇನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಸುತ್ತ ಹೆಚ್ಚು ಕಡಿಮೆ 18 ಹಳ್ಳಿ ಬರ್ತವೆ. 18 ಹಳ್ಳಿನೂ ಅವ್ರದೇ ಆದಂತ ಊರಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಇದ್ರಿಂದ ಈಗ ಜನಪ್ರತಿನಿಧಿಗಳಿದಾರಲ್ಲ, ಈಗ ಸದಸ್ಯರುಗಳು, ಅವ್ರಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಈಗ ಎಲ್ಲ ನೋಡಿ, ಈಗ ಲೇಬರ್ಗಳು ಯಾರು ನಮ್ಮ ಕಡೆ ಮಾಡಕ್ ಯಾರು ಸಿಗಲ್ಲ. JCB ನಲ್ಲೋ ಯಂತ್ರದಲ್ಲಿ ಏನೋ ಮಾಡ್ಬೇಕು ಅಂತಂದ್ರೆ ಯಾರನ್ನ ಮೂಕ್ ಅರ್ಜಿ ಕೊಡೋದು, ಒಂಬುಡ್ಸ್ಮೆಂಟ್ ಅರ್ಜಿ ಕೊಡೋದು, ಅದರಿಂದ ಆಮೇಲೆ ಈಗ ಬೆಳಿಗ್ಗೆ ಸಾಯಂಕಾಲ NNMS ಮಾಡ್ಬೇಕು ಅಂತಾರೆ. ಯಾರು ಜನ ಬಂದು ನಿಂತ್ಕೊಂತಾರೋ ಸಾಯಂಕಾಲ ಅವರೇ ನಿಂತ್ಕೊಬೇಕು, ಅದೇ ಬಟ್ಟೆ ಇರಬೇಕು. ಅದರಿಂದ ಯಾರನ್ನು ಈಗ ಅಂತವನ್ನೇ ಹುಡ್ಕೊಂಡ್ಬಂದು ಈ ಕೆಲಸ ಮಾಡ್ಸಕ್ ಆಗಲ್ಲ. ಈಗ NMR ನಾವು 10 ಜನ NMR ತೆಗ್ಸಿದ್ರೆ 5 ಜನ, ಅದರಲ್ಲಿ ನಾವು 5 ಜನ ಈಗ NNMS ಮಾಡ್ಬೇಕಾದ್ರೆ 5 ಜನ ಗಂಡಸು 5 ಜನ ಹೆಂಗಸೇ ಇರಬೇಕು. ಅಕಸ್ಮಾತ್ 6 ಜನ ಗಂಡಸರು 4 ಜನ ಹೆಂಗಸಿದ್ರು ಅದು ತಗೊಳಲ್ಲ, ಅವ್ರು ರಿಜೆಕ್ಟ್ ಆಗುತ್ತದು. ಅವತ್ತಿನ ರಿಜೆಕ್ಟ್ ಆಗುತ್ತದು ಅಂತ ಆ ಕಾರಣದಿಂದ ಇವಾಗ ನರೇಗಾ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಈಗ ನಾನು ಹೇಳ್ತೀನಿ, ಈಗ ನಮ್ಮ ಮನೆಯವರಿಗೆ ಈಗ 5 ವರ್ಷ ಮೆಂಬರ್ ಆಗಿದಾರಲ್ಲ, ಈ 5 ವರ್ಷದಲ್ಲಿ ನಾನು ಸ್ಕೂಲ್ ಒಂದು ಕಾಂಪೌಂಡ್, ಒಂದು ಶೌಚಾಲಯ, ಅದು ಹೆಸರು ಮುಂದೆ ಶಾಶ್ವತ ಆಗಿರೋಂತ ಕೆಲಸನೇ ಮಾಡಿದ್ದೇವೆ. ಆದ್ರೂ ತುಂಬಾ ಕಷ್ಟಪಟ್ಟು ಮಾಡ್ಬೇಕಾದ್ ಬಂತು. ಅದೇ ಈ 5 ವರ್ಷದ ಹಿಂದೆ ಅವಧಿನಲ್ಲೇ ಒಳ್ಳೆ ಸುಲಭನ ಆಗಿ ನರೇಗಾ ಕೆಲಸ ಮಾಡಬಹುದಾಯಿತು.
ಸರ್ ಕುಡಿಯೋ ನೀರು ಏನ್ ಹೇಳ್ತೀರಾ ಸರ್ ಈ ನರೇಗಾ ಬಗ್ಗೆ? ಸರ್, ನರೇಗಾ ತುಂಬಾ ಒಳ್ಳೆ ಜನಪ್ರಿಯ ಯೋಜನೆ. ಅಂದ್ರೆ ಬಡ ಹಳ್ಳಿ ಕಡೆ ಹಳ್ಳಿ ಜನಗಳಿಗೆ ಒಳ್ಳೆ ಉದ್ಯೋಗ ಸಿಗೋಂತ ಯೋಜನೆ ಇದು. ಆದ್ರೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ಯಾರೊಂದನ್ನು ಕೂಲಿಕಾರಗಳು ಯಾರು ಬರಲ್ಲ ಸರ್. ಅಂದ್ರೆ ನರೇಗಾ ಕೆಲಸಕ್ಕೆ ಅಂತ ಬಿಟ್ಟು ಏನ್ ಗೌರ್ಮೆಂಟ್ 300-320 ಎಷ್ಟೋ ಫಿಕ್ಸ್ ಮಾಡಿದೆ ಸರ್. ಆ ಕೂಲಿಗೆ ಯಾರು ಜನಗಳನ್ನು ಕೂಲಿ ಮಾಡಕ್ ಬರಲ್ಲ ಸರ್. ಅದರಿಂದ ಈ ನಾವೇನ್ ಮಾಡ್ತೀವಿ ಅಂದ್ರೆ ಊರಿಂದ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿನಲ್ಲೇ ಯಾವ್ದೋ ಒಂದು JCB ನಲ್ಲೋ ಏನೋ ಹೊರಗಡೆಯಿಂದ ಏನೋ ಕರ್ಕೊಂಬಂದ್ ಕೆಲಸ ಮಾಡಿಸಿ ಏನೋ ಒಂದು ಊರು ನಾವೇನಾದ್ರೂ ದುಡ್ಡು ಮಾಡ್ಬೇಕು ಅನ್ನೋ ದೃಷ್ಟಿಗೆ ಹೇಳ್ತಾ ಇಲ್ಲ ನಾನು. ಏನಂದ್ರೆ ಒಂದು ಊರಿಗೆ ಒಳ್ಳೇದಾಗ್ಲಿ, ಊರಿಗೆ ಅಭಿವೃದ್ಧಿ ಆಗ್ಲಿ ಅಂತ ನಾವು ಕೆಲಸ ಮಾಡಕ್ ಹೋಗ್ತೀವಿ. ಅದ್ರಲ್ಲಿ ಈಗ ತೊಡರುಗಳು ಜಾಸ್ತಿ ಸರ್. ಯಾರೋ ಬಂದೊಂದು ನ್ಯೂಸ್ ಪೇಪರ್ನವರೋ ಇನ್ನೊಬ್ರು ಅದು ಅವ್ರ ಯಾಕಂದ್ರೆ ನ್ಯೂಸ್ ಪೇಪರ್ ಎಲ್ಲಾರನ್ನು ಕೆಟ್ಟವರು ಅಂತ ನಾನು ಹೇಳೋದ ಸರ್. ಒಳ್ಳೆಯವರು ಇರ್ತಾರೆ, ಅದರಲ್ಲೇ ಕೆಲವರು ದುರುಪಯೋಗ ಪಡಿಸ್ಕೊಂಡವ್ರು ಅವ್ರು ಇದ್ದಾರೆ ಸರ್. ಅಂತವ್ರನ್ನ ಸ್ವಲ್ಪ ನಾವು ಈಗ ಜನಪ್ರಿಯ ಈಗ ಕರ್ನಾಟಕ ಸರ್ಕಾರ ಏನು ಮಾಡಕ್ಕಾಗಲ್ಲ ಸರ್. ಇಂಥ ಸರ್ಕಾರ ಮಟ್ಟದಲ್ಲಿ ಕಡಿವಾಣ ಹಾಕಕ್ ಸಾಧ್ಯ ಇಲ್ಲ. ಇದೇನಂದ್ರೆ ಅವರೇ ಅರ್ಥ ಮಾಡ್ಕೋಬೇಕು. ಈಗ ಇವರಿದ್ದಾರ ಪೇಪರ್ ನ್ಯೂಸ್ ಪೇಪರ್ ಇರ್ತಾರೋ, ಈಗ ಅವರೇ ಅರ್ಥ ಮಾಡ್ಕೊಂಡಿಲ್ಲ. ಅವ್ರ ಅಭಿವೃದ್ಧಿ ಆಗ್ಲಪ್ಪ, ಅವ್ರೇನ್ ಈಗ ಮೆಂಬರ್ ಆಗಿದವರು ಅವ್ರೇನು ಅದ್ರಲ್ಲಿ ಒಡ್ಕ ತಿನ್ನಕ್ಕಾದ ಕೆಲಸ ಆಗ್ತವೆ ಅಂತ ತಿಳ್ಕೊಂಡು ಇದು ನಡ್ಕೊಂಡು ಈ ನರೇಗಾ ಯೋಜನೆ ಮುಂದೆ ಪ್ರಚಲಿತ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.